ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪವಿತ್ರ. ಇವತ್ತಿನ ದಿನ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನೋಡೋಕ್ಕೆ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಯಾವ ಥರ ಅಂತ ಹೇಳ್ತೀನಿ. ಮೊದಲನೇದಾಗಿ ಈರುಳ್ಳಿ, ಆಲೂಗಡ್ಡೆ, ಹುಳ್ಳಿಕಾಯಿ, ಕ್ಯಾರೆಟ್, ಟೊಮೊಟೊ ಹೆಚ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಅದು ಕಾದಾದ ನಂತರ ನಾವು ಚೆನ್ನಾಗಿ ಕಾದಿದೆ. ಅದಾದ ನಂತರ ನಾವು ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಲವಂಗ, ಏಲಕ್ಕಿನ ಹಾಕಿದ್ದೀವಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕಿದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಆ ಸಾಫ್ಟ್ ಆದಮೇಲೆ ನಾವು ಏನು ತರಕಾರಿ ಎಲ್ಲ ಹೆಚ್ಕೊಂಡಿದ್ವಲ್ಲ ಅದನ್ನು ನಾವು ಆ್ಯಡ್ ಮಾಡೋಣ. ಅದು ಚೆನ್ನಾಗಿ ಫ್ರೈ ಮಾಡೋಣ. ಅದಾದ ನಂತರ ಅದು ಚೆನ್ನಾಗಿ ಬೇಯಬೇಕು. ಅದು ಬೇಯೋಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ನಾನು ಕರ್ಬೇವಿನ ಸೊಪ್ಪು ಫಸ್ಟ್ ಯಾಕೆ ಹಾಕ್ಕೊಳ್ಳಿಲ್ಲ ಅಂದರೆ ಅದು ಎಣ್ಣೆಯಲ್ಲಿ ಒಂಥರ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕರ್ಬೇವಿನ ಸೊಪ್ಪನ್ನ ಕೊನೆಗೆ ಹಾಕ್ಕೊಳ್ತೀವಿ. ಅದಾದ ನಂತರ ಗರಂ ಮಸಾಲ ಆ್ಯಂಡ್ MTR ಪಲಾವ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದು ಆಚೆಯವರು ರಸಮ್ ಪೌಡರ್, ಯಾವುದಾದ್ರೂ ಹಾಕ್ಕೊಳ್ಳಿ. ರಸಮ್ ಪೌಡರ್ MTR ಇದ್ದರೆ MTRನ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಮಸಾಲೆ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು. ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ ನಂತರ ತಳ ಸೀಯುತ್ತೆ. ಆ ತಳ ಸೀದೇ ಇರೋ ಥರ ನೋಡ್ಕೋಬೇಕು ನೀವು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತಳ ಸೀಯಲ್ಲ, ಅದು ಮಸಾಲೆ ಎಲ್ಲ ಕುಕ್ಕರ್ಗೆ ಅಂಟ್ಕೊಳ್ಳಲ್ಲ. ಹಂಗಾಗಿ ಅದಾದ ನಂತರ ನಾವು ರುಚಿಗೆ ಎಷ್ಟು ಬೇಕು, ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನ ಖಾರ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಮನೇಲಿ ಮಾಡ್ಕೊಂಡಿರೋಂತಹ ಸಾಂಬಾರು ಪೌಡರ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿದೇ ಇರೋ ಥರ ಅದು ಮಸಾಲೆ ಎಲ್ಲ ನೋಡ್ಕೊಳ್ಳಿ. ಈ ಥರ ಎಣ್ಣೆ ಬಿಡಬೇಕು. ಅದು ಎಣ್ಣೆ ಬಿಟ್ಟಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆ ಥರ ನೀವು ತಳ ಹಿಡಿತಾ ಇದೆ, ಮಸಾಲೆ ಎಲ್ಲ ಕುಕ್ಕರ್ಗೆ ಅಂಟ್ಕೊಳ್ತಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಗ ತಳ ಹಿಡಿಯಲ್ಲ. ನೋಡಿ, ಈ ಥರ ಆಯಿಲ್ ಚೆನ್ನಾಗಿ ಬಿಟ್ಕೊಂಡು ಬರಬೇಕು. ಬಟಾಣಿ ಲಾಸ್ಟಿಗೆ ಬಟಾಣಿ ಹಾಕಿದ್ದೀನಿ ನಾನು. ಬಟಾಣಿ ಚೆನ್ನಾಗಿ ಮಸಾಲೆ ಒಳಗೆ ಮಿಕ್ಸ್ ಆಗಬೇಕು. ಆನಂತರ ನಾವು ಅಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. 1 ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ಹಾಕ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ನಾನು ಫಸ್ಟು ನೀರು ಹಾಕಲ್ಲ, ಅಕ್ಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಕ್ಕಿಗೆ, ಅದಕ್ಕೋಸ್ಕರ ನಾನು ಫಸ್ಟ್ ನೀರು ಹಾಕಲ್ಲ. ಈಗ 1 ಕಪ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಿ 2 ವಿಷಲ್ ಅಥವಾ 3 ವಿಷಲ್ನ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ತುಂಬ ರುಚಿಯಾಗಿತ್ತು ಪಲಾವ್, ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಈಸಿ ಕೂಡ. ನೀವೇ ನೋಡಿದ್ರೆ ತುಂಬ ಈಸಿಯಾಗಿತ್ತು. ಹಾಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಒಂದು ಸಲ ಮನೇಲಿ ಟ್ರೈ ಮಾಡಿ. ಯಾವುದೇ ಥರದ ಮಸಾಲೆ ರುಬ್ಕೊಳ್ಬೇಕು ಅನ್ನೋದು ಏನಿರಲ್ಲ. ರೆಡಿಮೇಡ್ ಪೌಡರ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಅದರಲ್ಲೂ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.